ಫಸ್ಟ್ ಇಸ್ಲಾಪುರಕ್ಕೆ ಇದ್ದಾರ ಮಾಮನವ್ರು ಕರೆಸಿದ್ರು ನಮ್ಮ ಮಾಮನವ್ರು ಅಲ್ಲಿಗೆ ಮುತ್ತಂಗಿ ಚರ್ಚಿಗೆ ಒಯ್ದರು. ಆ ಚರ್ಚಿನಾಗಿಂದ ಕರೆದು ಅಲ್ಲೇ ಚರ್ಚಿನ ಮುಂದೆ ಹೊಡೆದಾರ. ಮತ್ತು ನಮ್ಮ ಮಾಮ ಆಂಟಿ ನೋಡಿ ಹೊರಗೆ ಬಂದು ಮತ್ತೆ ಅಂದಿಲ್ಲ. ಮತ್ತು ಬಂದು ಎಲ್ಲ ತಿರ್ಸ್ಕೊಂತಂದು ಮತ್ತು ಮನೆಗೆ ಹೋಗಿ ಕಳಿಸ್ಕೊಟ್ರು. ಮತ್ತು ಹಂಗೆ ನಮ್ಮವ್ರ ಬಲ್ಲಿ ಭೀ ಹಬ್ಬಕ್ಕೆ ಹೋದ್ರು. ಚರ್ಚಿನಾಗಿಂದ ಕರೆದು ಚರ್ಚಿನಾಗ ಬರೋದು ಹೋದ್ರು. ಅಲ್ಲೇ ಹೊಡ್ಕೊತ ಬಂದರು. ನಮ್ಮವರಿಗೆಲ್ಲ ತೋಲ್ ಬಾದಾಗ್ಯದ. ಹಬ್ಬದ ದಿನ ಎಲ್ಲರೂ ಚೆನ್ನಾಗಿ ನಮ್ಮವರು ಎಲ್ಲರೂ ತೋಲ್ ಕಷ್ಟವಾಗಿದ್ದರು. ದೇವ್ರು ಮತ್ತು ಹಿಂದಿನ ಹೈದ್ರಾಬಾದ್ ಬಂದಿದ್ಮ್ಯಾಕ ಭೀ ಚರ್ಚಿಗೆ ಹೋಯ್ತು ಅಂತಂದ್ರೆ ಬೇಡನೇ ಅಂತಿದ್ರು. ಚರ್ಚಿಗೆ ಅದು ಬೇಡ, ಯಾಕೆ ಹೋಯ್ತಿ ಚರ್ಚಿಗೆ ಬೇಡ ಅಂತ ಹೇಳಿ ಕಾಣಿಕೆ ಭೀ ಕೊಡ್ತಿದ್ದಿಲ್ಲ ನನಗೆ. ಕಾಣಿಕೆ ಕೊಡು ಅಂದ್ರೆ ಭೀ ಅಲ್ಲ ಕೊಡಲ್ಲ ಅಂತ ಹೇಳಿ ಇದು ಮಾಡ್ತಿದ್ರು. ಅಂದ್ರೂ ಭೀ ನಾ ಪಾರ್ಗು ಬಂದು ಯಾವುದು ಇದ್ರು ಅದು 2 ರೂಪಾಯಿನೇ ತೊಗೊಂಡ್ಬೇಕಿದ್ದು. ಬೇರೆ ಸ್ವಾಮಿ ನೀನೇ ನೋಡಂತ ಹೇಳಿ ಅದು 2 ರೂಪಾಯಿನೇ ನಾ ಕಾಣಿಕೆ ಹಾಕಿವ. ರಾಕ್ ಬೈಬಲ್ನಾಗ ಅವೆಲ್ಲ ರಾಕ್ ಇದ್ದಿನಾರ ಎಲ್ಲ ತೆರೆದೇ ಹಾಕ್ತಾರ. ರಾಕಲ್ಲಿ ಶ್ರೀ ಮುಚ್ಚಿ ಹಾಕಿ ಅದು ದೇವ್ರು ಅದೇ ನೋಡ್ಯಾರ. ದೇವ್ರೇ ಸ್ವಾಮಿ ನೀನು ನೋಡ್ಕೊಂತ ಹೇಳಿ ನಾವು 2 ರೂಪಾಯಿನೇ ಕಾಣಿಕೆ ಹಾಕಿದ. ದೇವ್ರು ನೋಡ್ಯಾರ. ದೇವ್ರಿಗೆ ಸ್ತೋತ್ರ. ಮತ್ತು ಫಸ್ಟ್ ನಮ್ಮ ಮಕ್ಕಳು ಇಬ್ಬರು ಭೀ ಚರ್ಚಿಗೆ ಹೋಯ್ತು ಅಂತಂದ್ರೆ ಬ್ಯಾಡ ಅಂತಿದ್ರು. ಅವ್ರಿಗೆ ಭೀ ಸಿರ್ಬೇಕಾರೆ ಅಲ್ಲೇ ಇದ್ರು. ಫಸ್ಟ್ ಅವರು ಪ್ರೇಯರ್ ಮಾಡತ್ತರು, ಭಜನೆ ಮಾಡತ್ತರು. ಹೋಯ್ತು ಅಂತಂದ್ರೆ ಬ್ಯಾಡ್ದಂತ ತಟ್ಟಿ ಹಚ್ಚಾಕ್ತಿದ್ರು. ಅವರೇ ನಾಲ್ಕತ್ತ ಕೊಡ್ತಿದ್ರು. ಇನ್ನು ಬೇರೆ ನಮ್ಮ ಪಪ್ಪನ ಮೈದಾಗಿನ ಸೈತಾನೆಲ್ಲ ಹೋಗ್ಲಿ ಅಂತ ಹೇಳಿ ಪ್ರೇಯರ್ ಮಾಡ್ತಿದ್ದಿಲ್ಲ ಹಚ್ಕೋತ. ಅಂದ್ರೂ ಭೀ ದೇವ್ರು ಅವ್ರ ಪ್ರಾರ್ಥನೆ ಕೇಳ್ಯಾರ ದೇವರು ಅವ್ರಿಬ್ಬರು ಮಕ್ಕಳದು. ಮತ್ತು ಚರ್ಚಿಗೆ ಆದರೂ ಇದು ಮಾಡ್ತಿದ್ರು. ದೇವ್ರನ್ನ ಎಲ್ಲ ಮಾಡ್ಸಾರು. ಕಟ್ಟಿನ ಹೃದಯ ಎಲ್ಲ ತೆಗ್ದಾಕ್ಯಾರ ದೇವರು. ದೇವ್ರಿಗೆ ಸ್ತೋತ್ರ. ಮತ್ತು ಹಿಂದಿನ ದೇವ್ರ ನನ್ನ ಕುಟುಂಬ ಒಂದು ಸಂಘಕ್ಕೆ ನಡೆಸ್ಕೊ. ನಾನು ಕುಟುಂಬ ಎಲ್ಲ ರಕ್ಷಣೆ ಹೊಂದಿ ದೇವ್ರ ಸನ್ನಿಧಿಯಲ್ಲಿ ನಡಿಬೇಕಂತ ಹೇಳಿ ಯಾಕೆ ಭೀ ಅಷ್ಟು ಪ್ರೇಯರ್ ಮಾಡ್ಕೊತಿದ್ದ. ಪ್ರೇಯರ್ ಮಾಡ್ಕೊಳಕ್ಕೆ ಭೀ ಅಂತ ಏನಾರ ಅಂತಿರ್ಬೇಕನ ಅಂತ ಹೇಳಿ ಅವ್ರು ಇಲ್ದಾಗ ಯಾಕೆ ಭೀ ಶುಕ್ರವಾರ ಹುಣ್ಣಿರ್ದಪ್ಪಲೆ ನನ್ನಂದೇ ಉಪವಾಸ ಇರ್ತಿದ್ದಾರೆ. ನನ್ನಂದೇ ಇದು ಮಾಡ್ತಿದ್ದ. ತಿನ್ನಕ್ಕೆ ನಂಗೆ ಬಂದಟ್ಟು ಪ್ರೇಯರ್ ಮಾಡ್ಕೊತಿದ್ದ. ದೇವ್ರು ನನ್ನ ಜಪ ಎಲ್ಲ ಕೇಳಾರ. ನನ್ನ ಆಸೆ ಎಲ್ಲ ತೀರ್ಸ್ಯಾರ. ದೇವ್ರಿಗೆ ಸ್ತೋತ್ರ. ಇಲ್ಲಿ ಸಿರ್ದಕ್ಕರ್ ಬಲ್ಲಿ ಭೀ ಹೋಯ್ತು ಅಂತಂದ್ರೆ ಬೇಡ ಅಂತ ಹೇಳಿ ಇದು ಮಾಡ್ತಿದ್ರು. ನೀ ಚರ್ಚಿಗೆ ಯಾಕೆ ಹೋಯ್ತಿ ಅಂಥೇಳಿ ಯಾವ್ಯಾವ ಗಲೀಜ್ ಮಾತಾಡ್ತಿದ್ರು. ಕರ್ನ ಇದು ಮಾಡ್ತಿದ್ದಿಲ್ಲ. ದೇವ್ರ ನೀನೇ ನೋಡಂತ ಹೇಳಿ ನಂಗೆ ಬಂದಿನ ಪ್ರೇಯರ್ ಮಾಡ್ಕೊತಿದ್ದ. ನನ್ನ ಜಪ ಎಲ್ಲ ದೇವ್ರು ಕೇಳ್ಯಾರು. ಈಗ ಅವರಿಗೆ ದೇವ್ರು ಮಾಡ್ಸ್ಯಾರ. ಮತ್ತು ಬೋಧನಕ್ಕೆ ನಾವು ಬೈಬಲ್ ಒಯ್ದ್ರು. ಬೈಬಲ್ ನೋಡಿ ಬೈಬಲ್ ತಗೊಂಡು ಸುಟ್ಟಾಕ್ಯಾರ ಒಲೆಗೆ ಹಾಕಿ. ಹರಿದಿದ್ದು ಯಾಕೆ ತಂದಿನಿ ಬೈಬಲ್ ಅಂತ ಹೇಳಿ ಬೈಬಲ್ ಒಲೆಗೆ ಹಾಕಿ ಸುಟ್ರ. ಮತ್ತಿದ್ದು ಬೈದ ಬೇಡ ಸುಡ್ಬೇಡ ಹಂಗೆ ದೇವ್ರು ಹಾಕಿಂದ ಮಾಡ್ಕೊಂಬೇಡ ಅಂತ ಹೇಳಿ ಆಕಿದ್ ಬೈದ. ಅಂದ್ರೂ ಭೀ ನಮ್ಮ ಮನೆಗೆ ಬೈಬಲ್ ಕೆಟ್ಟ ತರ್ತಾಳ ಅಂತ ಹೇಳಿ ಒಲೆಗೆ ಅಕ್ಕಿಟ್ರ ನಾವು ಬೈಬಲ್ ತಂದು ಹರಿದು ಒಲೆಗೆ ಹಾಕಿ ಹೋಗ್ಯಾರ. ನೀವು ತರ್ತೇನೆ ನಮ್ಮ ಮನೆಗೆ ಬೈಬಲ್ ಅಂತ ಹೇಳಿ. ಅಂದ್ರೂ ಭೀ ಇದು ಮಾಡಲಿಲ್ಲ. ಅಂದ್ರೂ ಭೀ ದೇವ್ರು ಹೃದಯ ಎಲ್ಲ ಮಾರ್ಸ್ಯಾರು. ಇಂಥ ಗొప్ప ನಾವು ಇಂಥ ಸನ್ನಿಧಲ್ಲಿ ವಾಡ್ತೇವೆ ಅಂತ ಹೇಳಿ ನಮ್ಗೆ ಇಲ್ದಾಗಿಲ್ಲಕ್ಕಾರ ದೇವ್ರ ಸನ್ನಿಧಲ್ಲಿ ವಾಡ್ಕೊಳತ್ತಾರ. ದೇವ್ರಿಗೆ ಕೊಟ್ಲದಲ್ಲ ಅಂದನಲ್ಲ ನಮ್ಗೆ. ಮತ್ತು 1 ರೂಪಾಯಿ ನಮ್ಮ